ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕು. ನಮ್ಮ ಸೇಡಂ ತಾಲೂಕದಾಗ ಹೃದಯ ಭಾಗದಾಗೆ ಒಂದು ವಿದ್ಯಾನಗರ ಅಂತದ. ವಿದ್ಯಾನಗರನಾಗ ಒಂದು ಸರ್ಕಾರಿ ಶಾಲೆ ಅದ. ಅದು ಭಾಳ ಫೇಮಸ್ ಅದ. ಅದ್ರ ಹೆಸರು MPS ಅಂತಾರೆ. ಮಕ್ಕಳ ಸಂಖ್ಯೆ ಭಾಳ ಅದ. ಅಲ್ಲಿ ಒಂದು ರೋಡ್ ಅದ. ಆ ರೋಡಿನ ಮಧ್ಯದಾಗೆ ಇಲ್ಲಿ ನೋಡ್ರಿ, ಈಗ ಯಾವ ಥರ ಪರಿಸ್ಥಿತಿ ಆಗ್ಯದ ನೋಡ್ರಿ. ಪೈಪ್ ಹೊಡೆದದು ಏನಾಗ್ಯದೋ ಗೊತ್ತಿಲ್ಲ. ನೀರಂತರೂ ಫುಲ್ಲು ಹೊಂಟವ. ಮತ್ತು ಬಗಲಾಗಿ ಒಂದು ಮನೆ ಅದ. ಆ ಮನೆಗೆಲ್ಲ ನೀರು ಹೋಗ್ಲತ್ತವ. ಈ ಥರ ಪರಿಸ್ಥಿತಿ ವಿದ್ಯಾನಗರನಾಗ ಅದ. 3-4 ದಿವ್ಸಲಿಂದ ಸತತವಾಗಿ ಅದ. ಅದ್ರ ಬಗಲಾಗೆ ನೋಡ್ರಿ ಎಲ್ಲ ಕಂಟಿ ಹಾಕ್ಯಾರ, ಮಣ್ಣು ಹಾಕ್ಯಾರ. ಇಲ್ಲಿ ನೋಡ್ರಿ, ಇದು KBದು ಟ್ರಾನ್ಸ್ಫಾರಮ್ ಅದ. ಟ್ರಾನ್ಸ್ಫಾರಮ್ ಮಾಡ್ಯಾರ, ಬಿಟ್ಬಿಟ್ಟಾರ. ಅದಕ್ಕೊಂದು ಜಾಲಿ ಮಾಡಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ವಿದ್ಯಾನಗರ ಬಂದು ಇದು ಏನು ನೀರಿಂದು ತೆಗ್ಗು ತೊಡ್ಯಾರಲ್ಲ, ಇಲ್ಲಿ ಆಕಸ್ಮಿಕ ಪಟೆಗಳು ಸಣ್ಣ ಹುಡುಗರು ಯಾರನ್ನ ಬಿದ್ದರೆ ಅಂದ್ರೆ ಸತ್ತೇ ಹೋಗ್ತಾರೆ. ಮಕ್ಕಳು ಆಟ ಗೀಟ ಆಡ್ತಿರ್ತಾರೆ, ಯಾವಾಗ ಬೀಳ್ತಾರೆ, ಸೈಕಲ್ ನಡೆಸ್ತಿರ್ತಾರೆ, ಗೊತ್ತಾಗಲ್ಲ. ಇದು ಆದಷ್ಟು ಬೇಗ ರಿಪೇರಿ ಮಾಡಿಸ್ಬೇಕು. ಮತ್ತು ಇದ್ರ ಬಗಲಾಗಿ ಏನು ಲೈಟಿಂದ ಇದು ಟ್ರಾನ್ಸ್ಫಾರಮ್ ಅದಲ್ಲ, ಈ ಟ್ರಾನ್ಸ್ಫಾರಮ್ ನೋಡಿ ಎಷ್ಟು ರಾಜರೋಸವಾಗಿ ಫಸ್ಟ್ ಕ್ಲಾಸ್ ಹಿಂಗೆ ಕುಲ್ಲ ಅದ. ಫಸ್ಟ್ ಕ್ಲಾಸ್ ಜಾಲಿ ಮಾಡಿ ಇದಕ್ಕೆ ಸೇಫ್ಟಿ ಮಾಡಬೇಕು. ಅನಾಹುತ ಹಾಗೋದು ತಪ್ಪಿಸ್ಬೇಕಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಶೇಖರ್ ಸೇಡಂ.